ಆಟೋ ಎಲ್ಪಿಜಿ ಕೊರತೆ. ಕುಮಟಾದಲ್ಲಿ ಆಟೋ ಚಾಲಕರ ಪರದಾಟ. 2 ಕಿಲೋಮೀಟರ್ ಉದ್ದ ಸಾಲು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುಮಟಾದ ಅಳವೆಕೋಡಿಯಲ್ಲಿರುವ ಟೋಟಲ್ ಗ್ಯಾಸ್ ಏಜೆನ್ಸಿ ಮುಂದೆ ಆಟೋ ರಿಕ್ಷಾಗಳು ಸುಮಾರು 2 ಕಿಲೋಮೀಟರ್ ವರೆಗೆ ಸಾಲುಗಟ್ಟಿ ನಿಂತಿರುವ ದೃಶ್ಯ ಕಂಡುಬಂದಿದೆ. ಅಳವೆಕೋಡಿಯಿಂದ ಹೊನ್ನಾವರವರೆಗೆ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ವಾಹನಗಳ ಉದ್ದ ಸಾಲು ಕಾಣಿಸಿಕೊಂಡಿದ್ದು, ಚಾಲಕರು ಗ್ಯಾಸ್ ಪಡೆಯಲು ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಸ್ಟಾಕ್ ಕೊರತೆ ಹಿನ್ನೆಲೆಯಲ್ಲಿ ಟೋಟಲ್ ಗ್ಯಾಸ್ ವಿತರಕರು ಗ್ಯಾಸ್ ಮಾರಾಟಕ್ಕೆ ನಿರ್ಬಂಧ ವಿಧಿಸಿದ್ದು, ಒಬ್ಬ ಆಟೋ ಚಾಲಕನಿಗೆ 500 ರೂಪಾಯಿ ಮೌಲ್ಯದ ಗ್ಯಾಸ್ ಮಾತ್ರ ನೀಡಲಾಗುತ್ತಿದೆ. ಅಲ್ಲದೆ ಮುಂಜಾನೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಗ್ಯಾಸ್ ವಿತರಣೆ ಮಾಡಲಾಗುತ್ತಿದ್ದು, ಇದರಿಂದ ದಿನಪೂರ್ತಿ ಸೇವೆ ನಿರ್ವಹಿಸುವ ಆಟೋ ಚಾಲಕರಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. ಇದಕ್ಕೂ ಜೊತೆಗೆ ಗ್ಯಾಸ್ ಬೆಲೆ ಏರಿಕೆ ಕೂಡ ಚಾಲಕರನ್ನು ಕಂಗೆಡಿಸಿದೆ. ಮೊದಲು 1 ಕೆಜಿಗೆ 60 ರೂಪಾಯಿ ಇದ್ದ ಗ್ಯಾಸ್ ಈಗ 80 ರೂಪಾಯಿಗೆ ಏರಿಕೆಯಾಗಿದೆ. ಇದರಿಂದ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತಿದ್ದು, ಆಟೋ ಚಾಲಕರು ಜೀವನ ನಿರ್ವಹಣೆಯಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಂಡು ಗ್ಯಾಸ್ ಪೂರೈಕೆಯನ್ನು ಸುಧಾರಿಸಬೇಕು ಎಂದು ಚಾಲಕರು ಆಗ್ರಹಿಸಿದ್ದಾರೆ. ಗಾಡಿ ವಿಡಿಯೋ ಮಾಡ್ತಿದ್ದಾರೆ. 10ವರೆಗೆ ಮತ್ತೆ 10ವರೆಗೆ ಅಂತ ನಾವು 10 ಗಂಟೆ ಹೇಳಿದ್ರೆ 10ವರೆ ಅಂತ ಮಂಕಿಲ್ಲ 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 ಬರ್ಬೋದು ಅಂತ ಹಾಂ ಒಂಚೂರು ವೈಲ ಕೊಡ್ಲಕ್ಕನ ಹಾಯ್
ಎಂತ ಮಾಡೋದು 10ವರೆಗಂತೆ ಒಂದು ಅಜಯ್ ಹೇಳ್ತಾ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.